श्री कृष्ण गोविंद हरे मुरारी हे नाथ नारायण वास। ಶ್ರಾವಣ ಮಾಸದಲ್ಲಿ ಅಷ್ಟಮಿ ತಿಥಿಯೊಂದು ಶ್ರೀಕೃಷ್ಣ ಹುಟ್ಟಿದನು. ನಾವು ಇನ್ನೊಂದು ವಿಷಯ ತಿಳಿಯಬೇಕು. ಶ್ರೀಕೃಷ್ಣ ಹುಟ್ಟಿದ ಕಾಲವು ಅರ್ಧರಾತ್ರಿಯಾದರೆ ಮಹಾಶಿವರಾತ್ರಿ ಕೂಡ ಅರ್ಧರಾತ್ರಿಯಲ್ಲೇ ನಡೆಯುತ್ತೆ. ಹಾಗೂ ತಾಯಿ ದುರ್ಗಾದೇವಿ ಕೂಡ ಅರ್ಧರಾತ್ರಿಯಲ್ಲೇ ಹುಟ್ಟುತ್ತಾಳೆ. ಅದು ಹೇಗೆ ಅಂತೀರಾ? ದುರ್ಗಾದೇವಿ ಮಹಾಮಾಯಿ ಅವತಾರದಲ್ಲಿ ನಂದಮಹಾಲ್ನಲ್ಲಿ ಹುಟ್ಟಿದಳು. ಹಾಗೂ ಶ್ರೀಕೃಷ್ಣ ಮಥುರಾ ನಗರದಲ್ಲಿ ಹುಟ್ಟಿದನು. ಶ್ರೀಕೃಷ್ಣ ಹಾಗೂ ದುರ್ಗಾದೇವಿ ಬೇರೆ ಎನ್ನಲಾಗದು. ಇಬ್ಬರು ಒಂದೇ ಕಾಲದಲ್ಲಿ ಹುಟ್ಟಿದರು. ಎಷ್ಟು ಪವಿತ್ರ ಹಾಗೂ ಶ್ರೇಷ್ಠವಾದ ಸಮಯವದು. ಈ ಕಾರಣದಿಂದಲೇ ಆ ಮಹಾದಿನವನ್ನು ಕೃಷ್ಣಾಷ್ಟಮಿ ಎನ್ನುತ್ತಾರೆ. ಹೀಗೆ ಒಂದು ಸಂಜೆಯ ವೇಳೆಯಲ್ಲಿ ಕೃಷ್ಣ ಯಶೋದೆ ಮಡಿಲಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ಅಲ್ಲಿಗೆ ಗೋಪಿಕಾಂತೆಯರು ಬಂದು ಆ ಬಾಲಕೃಷ್ಣನು ಮಾಡಿದ ತುಂಟಾಟವನ್ನು ಹೇಳಿಕೊಂಡರು. ಇದನ್ನು ಕೇಳಿದ ಯಶೋದೆ ತಾಯಿ, ಅದು ಹೇಗೆ ಸಾಧ್ಯ? ಇವನು ನನ್ನ ಮಡಿಲಿನಲ್ಲಿ ನಿದ್ರಿಸುತ್ತಿದ್ದಾನೆ. ಇಷ್ಟು ಚಿಕ್ಕ ಬಾಲಕ ನಿಮ್ಮೆಲ್ಲ ಮನೆಗೆ ಹೇಗೆ ಇಷ್ಟು ಕಡಿಮೆ ಸಮಯದಲ್ಲಿ ತುಂಟ ಚೇಷ್ಟೆ ಮಾಡಬಹುದು ಎಂದು ಕೇಳಿದರು. ಯಶೋದೆ ತಾಯಿಗೆ ಅನಿಸಿತು, ಇಷ್ಟು ಆರೋಪಣೆ ಮಾಡುತ್ತಿರುವ ಇವರು ಹೇಗೆ ನನ್ನ ಕೃಷ್ಣನನ್ನು ಹಿಡಿಯಲಿಲ್ಲ? ಹಾಗೆ ಸಿಕ್ಕಿಬಿಟ್ಟರೆ ಇನ್ನೇನು, ಇದೇ ಅಲ್ಲವೇ ಪರಮಾತ್ಮನ ಮಾಯೆ. ಆಗ ಆ ಗೋಪಿಕಾಂತೆಯರಲ್ಲಿ ಹಿರಿಯ ಅಕ್ಕ ಬಂದು ಹೇಳಿದರು, ನಮ್ಮ ಮಾತನ್ನು ಹೇಗೆ ನಂಬುತ್ತೀಯ ತಾಯಿ? ನಿನ್ನ ಮನೆಯಲ್ಲಿ ಈ ನಿನ್ನ ಬಾಲಕೃಷ್ಣನು ತುಂಟ ಚೇಷ್ಟೆ ಮಾಡಿದಾಗ ನಾವು ನೋಡುತ್ತೀವಿ. ನೀನು ಅದು ಹೇಗೆ ಇವನನ್ನು ದಂಡಿಸದೆ ಸಮರ್ಥಿಸುತ್ತೀಯೋ ಅಂತ. ಪ್ರತಿದಿನ ಈ ಒಂದು ಅವಕಾಶಕ್ಕಾಗಿ ಕಾಯುತ್ತೇವೆ. ಆ ದಿನ ಬಂದರೆ ನಮ್ಮ ಮನೆಯಲ್ಲಿ ಅಡುಗೆ ಸೀದಿ ಹೋದರೂ ನಿಮ್ಮ ಮನೆಯಲ್ಲಿ ಇದ್ದು ನೋಡುತ್ತೇವೆ ನಿನ್ನ ಆ ಸಮರ್ಥನೆಯನ್ನು. ಆಗ ತಾಯಿ ಯಶೋದೆ ಎಂದುಕೊಳ್ಳುತ್ತಾರೆ, ಆದರೂ ನನ್ನ ಮಗ ಹೇಗೆ ತುಂಟ ಚೇಷ್ಟೆ ಮಾಡುತ್ತಾನೆ? ಇಷ್ಟರಲ್ಲಿ ಶ್ರೀಕೃಷ್ಣ ತನ್ನ ತುಂಟಾಟದಿಂದ ಒಂದು ಕಾಣಿಕೆ ಕೊಡಬೇಕು ತನ್ನ ಅಮ್ಮನಿಗೆ ಎಂದು. ಇದು ಒಂದು ಮಹತ್ವವಾದ ಉದಾಹರಣೆ. ಆ ಪರಮಾತ್ಮನು ತನ್ನ ಮೇಲಿರುವ ಭಕ್ತಿಗೆ ಕಾಣಿಕೆಯಾಗಿ ಜ್ಞಾನವನ್ನು ಪ್ರಸಾದಿಸುವುದು. ಒಂದು ದಿನ ತಾಯಿ ಯಶೋದಾದೇವಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಇನ್ನೊಂದು ಕಡೆ ಬಲರಾಮ, ಗೋಪಬಾಲ ಮತ್ತೆ ಸ್ನೇಹಿತರು ಆಟವಾಡುತ್ತಿದ್ದರು. ಇಷ್ಟರಲ್ಲಿ ಬರಬರನೆ ಬಲರಾಮನು ಓಡಿ ಬಂದು ಯಶೋದೆ ತಾಯಿಗೆ ಹೇಳಿದನು, ಅಮ್ಮ ಅಮ್ಮ, ನೀನು ಎಷ್ಟು ಸಾರಿ ಹೇಳಿದೆ ಅಲ್ಲ ಕೃಷ್ಣನಿಗೆ ಮಣ್ಣು ತಿನ್ನಬಾರದೆಂದು. ನೋಡು, ತಮ್ಮ ಕೃಷ್ಣ ಅಲ್ಲಿ ಕೆಳಗೆ ಕೂತುಕೊಂಡು ಮಣ್ಣು ತಿನ್ನುತ್ತಿದ್ದಾನೆ. ಮಕ್ಕಳು ಆಟವಾಡುವುದೇ ಒಂದು ಅಂದ ನೋಡೋಕೆ. ಅದರಲ್ಲೂ ಕಣ್ಣ ಮುಚ್ಚಾಲೆ ಆಟವೆಂದರೆ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದದ್ದು. ಗೋಪಾಲ ತನ್ನ ಅಣ್ಣ ಮತ್ತು ಸ್ನೇಹಿತರೊಂದಿಗೆ ಸೇರಿ ಆ ಆಟ ಆಡುವುದು ನೋಡುವುದೇ ಒಂದು ಭಾಗ್ಯ. ಆ ಆಟವಾಡುತ್ತಾ ಹೀಗೆ ಕೃಷ್ಣ ಹೇಳುತ್ತಾ, ನೀನು ಕಳ್ಳನಂತೆ ನನ್ನ ಮನೆಗೆ ಬರುತ್ತೀಯಂತೆ, ನಾನು ಕಳ್ಳನಾಗಿ ನಿನ್ನ ಮನೆಗೆ ಬರುತ್ತೇನಂತೆ ಎಂದು ಹೇಳುತ್ತಾ ಆಡುತ್ತಿರುತ್ತಾನೆ. ಈ ಬಲರಾಮ ತನ್ನ ತಾಯಿ ಯಶೋದೆಯನ್ನು ಕರೆದೊಯ್ದು ಆ ತಾಯಿ ತನ್ನ ಮುದ್ದಿನ ಗೋಪಾಲಕೃಷ್ಣನು ಮಣ್ಣು ತಿನ್ನುವುದನ್ನು ಕೇಳಿ ಕೋಪಗೊಂಡು ತಾಯಿ ಯಶೋದೆ ಹೀಗೆ ಕೃಷ್ಣನನ್ನು ಕೇಳಿದರು, ಏನು ಕೃಷ್ಣ, ಎಷ್ಟು ಸಾರಿ ಹೇಳಿದರೂ ನೀ ಈ ಮಣ್ಣು ತಿನ್ನುವುದನ್ನು ಬಿಟ್ಟಿಲ್ಲ. ಮನೆಯಲ್ಲಿ ಬೆಣ್ಣೆ ಮತ್ತು ನಿನಗೆ ಇಷ್ಟವಾದ ಫಲಗಳು ಕೂಡ ಇವೆ. ಅದನ್ನೆಲ್ಲ ಬಿಟ್ಟು ಮಣ್ಣು ತಿನ್ನುವುದು ಏಕೆ? ಮತ್ತೆ ಯಶೋದೆ ಕೃಷ್ಣನಿಗೆ ಕೇಳುತ್ತಾ, ನೋಡು, ನಿನ್ನ ಅಣ್ಣ ಮತ್ತು ಸ್ನೇಹಿತರು ಬಂದು ಹೇಳುತ್ತಿರುವರು. ಇಡೀ ಬ್ರಹ್ಮಾಂಡವೇ ತನ್ನಿಂದ ಉದ್ಭವವಾಯಿತು. ವೇದಗಳೇ ತನ್ನ ಮಾತುಗಳು. ಆ ಮಹಾಪುರುಷನ ಎದುರು ನಿಲ್ಲುವುದು ಅಸಾಧ್ಯ. ಆದರೂ ಆ ಮಹಾ ಅದೃಷ್ಟ ತಾಯಿ ಯಶೋದೆಗೆ ದೊರಕಿದ್ದು ಮಹಾ ಪುಣ್ಯವೇ ಸರಿ. ಈ ಕಾರಣದಿಂದಲೇ ಪೂರ್ವ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಶೋದೆ ಎಂದು ಹೆಸರಿಡುತ್ತಿದ್ದರು. ಈಗಿನ ಕಾಲದಲ್ಲಿ ಬಹಳ ಕಡಿಮೆ. ಹೀಗೆ ಯಶೋದೆ ತಾಯಿ ಕೇಳಿದ ತಕ್ಷಣ ಆ ಬಾಲಕೃಷ್ಣನು ಅಮ್ಮನಿಗೆ ಕೇಳುತ್ತಾನೆ, ಏನಮ್ಮ, ನಾನೇನು ಚಿಕ್ಕವನಲ್ಲ ಈ ಮಣ್ಣು ತಿನ್ನುವುದಕ್ಕೆ. ನನಗೆ ಅರಿವಿಲ್ಲವೇ? ನೀನು ಇವರೆಲ್ಲರೂ ಹೇಳಿದನ್ನು ಕೇಳಿ ನನಗೆ ಬೈಯುತ್ತಿದ್ದೇಯ. ನಾನು ಮಣ್ಣು ತಿನ್ನಲಿಲ್ಲ. ಹಾಗೆ ತಿಂದಿದ್ದರೆ ಈ ಮಣ್ಣಿನ ವಾಸನೆ ನನ್ನ ಬಾಯಿಂದ ಬರಬೇಕಲ್ಲವೇ? ಹಾಗೆ ಕೇಳುತ್ತಾ ಶ್ರೀಕೃಷ್ಣನು ಸಮರ್ಥಿಸಿಕೊಳ್ಳುತ್ತಾನೆ. ಇದನ್ನು ಕೇಳಿದ ಯಶೋದೆ ತಾಯಿ ಯೋಚನೆಗೊಳಗಾಗುತ್ತಾರೆ. ಈ ಕೃಷ್ಣನು ಏನು ಮಾಡಲಿಲ್ಲ ಎನ್ನುತ್ತಿದ್ದಾನೆ, ಆದರೆ ಈ ಮಕ್ಕಳು ಬಂದು ಕೃಷ್ಣನು ಮಣ್ಣು ತಿನ್ನುತ್ತಿದ್ದಾನೆ ಎಂದರು. ಮೊನ್ನೆ ಗೋಪಿಕಾಂತೆಯರು ಬಂದು ಮನೆಯಲ್ಲಿ ತುಂಟ ಚೇಷ್ಟೆ ಬಗ್ಗೆ ಹೇಳಿದರು. ಇದರಲ್ಲಿ ಸತ್ಯ ಯಾವುದು? ಒಂದು ಸಾರಿ ಕೃಷ್ಣನನ್ನೇ ಕೇಳೋಣ ಎಂದುಕೊಂಡರು. ಆಗ ಯಶೋದೆ ತಾಯಿ ತನ್ನ ಮಂಡಿಗಾಲಿನಲ್ಲಿ ಕುಂತು ಪರೀಕ್ಷೆ ಮಾಡಲು ತೊಡಗುತ್ತಾರೆ. ಹೀಗೆ ಕೃಷ್ಣನ ಬಾಯನ್ನು ಪರೀಕ್ಷಿಸುವಾಗ ಶ್ರೀಕೃಷ್ಣನು ಇಡೀ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸುತ್ತಾ, ತಾನೇ ಒಂದು ಸೃಷ್ಟಿ, ಆ ಸೃಷ್ಟಿಯಲ್ಲೇ ತಾನು ಎಂದು ಒಂದು ಮಹತ್ವವಾದ ಜ್ಞಾನವನ್ನು ಪ್ರಸಾದಿಸುತ್ತಾನೆ. ಈ ಒಂದು ಕ್ಷಣವು ಎಷ್ಟೋ ಮಹಾಋಷಿಗಳು ತಪಸ್ಸನ್ನು ಮಾಡಿದರೂ ಸಿಗದವರ ಯಶೋದೆ ತಾಯಿಗೆ ಅದೃಷ್ಟವಾಗಿ ದೊರಕಿತು. ಈ ನಮ್ಮ ಸಮಯವನ್ನು ಕೃಷ್ಣ ಲೀಲೆಯೊಂದಿಗೆ ಕಲಿತಿರುವ ಅದೃಷ್ಟ ನಮ್ಮದಾಗಿದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಮತ್ತು ಕೃಷ್ಣ ಲೀಲಾ ಕಥೆಯನ್ನು ಮುಂದುವರಿಸಲು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ.